ಭಾರತದ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಇದೆ ಅಂತ NCRTಯ 8ನೇ ತರಗತಿಯ ಪಠ್ಯದಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ವಿಷಯ ಇಂದು ಸುಪ್ರೀಂ ಕೋರ್ಟ್ CJI ಪೀಠದಲ್ಲಿ ಪ್ರಸ್ತಾಪ ಮಾಡಿ CJI ಸೂರ್ಯಕಾಂತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 8ನೇ ತರಗತಿಯ NCERT ಪಠ್ಯಪುಸ್ತಕದಲ್ಲಿ ನ್ಯಾಯಾಂಗ ಭ್ರಷ್ಟಾಚಾರದ ಉಲ್ಲೇಖಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಭಾರತದ ಮುಖ್ಯ ನ್ಯಾಯಮೂರ್ತಿ ಈ ಕ್ರಮವನ್ನು ನ್ಯಾಯಾಂಗದ ಮೇಲಿನ ಲೆಕ್ಕಾಚಾರದ ಮತ್ತು ಆಳವಾಗಿ ಬೇರೂರಿರುವ ದಾಳಿ ಅಂತ ಕರೆದಿದ್ದಾರೆ. ಸುಪ್ರೀಂ ಕೋರ್ಟ್ ಸಂಸ್ಥೆಯ ಸಮಗ್ರತೆಯನ್ನು ದೂಷಿಸಲು ಅಥವಾ ಪ್ರಶ್ನಿಸಲು ಯಾರಿಗೂ ಅವಕಾಶ ನೀಡೋದಿಲ್ಲ ಎಂದಿದ್ದಾರೆ. ಇಂದು ಹಿರಿಯ ವಕೀಲ ಕಪಿಲ್ ಸಿಬಲ್ ನ್ಯಾಯಾಲಯದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ಶಾಲಾ ಪಠ್ಯಪುಸ್ತಕಗಳಲ್ಲಿ ನ್ಯಾಯಾಂಗ ಭ್ರಷ್ಟಾಚಾರವನ್ನು ಸೇರಿಸುವುದರಿಂದ ವಕೀಲರು ಹಿರಿಯ ಸದಸ್ಯರು ತುಂಬ ತೊಂದರೆಗೀಡಾಗಿದ್ದಾರೆ ಅಂತ ಹೇಳಿದ್ದಕ್ಕೆ CJI ಅವರು ಆಕ್ರೋಶ ಹೊರಹಾಕಿದ್ರು. ಹಾಗಾದರೆ ನ್ಯಾಯಮೂರ್ತಿಗಳು CJI ಏನು ಹೇಳಿದ್ರು? ಹಾಗಾದರೆ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಶೀರ್ಷಿಕೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯಾಂಗದ ಮೇಲಿನ ದಾಳಿಗೆ ಅವಕಾಶ ಕೊಡಲ್ಲ, ನ್ಯಾಯಾಂಗಕ್ಕೆ ಅಪಖ್ಯಾತಿ ತರುವುದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ CJI ಗರಂ ಆಗಿದ್ದಾರೆ. ಇವತ್ತು ನ್ಯಾಯಾಂಗದ ಮೇಲಿನ ಲೆಕ್ಕಾಚಾರ ಮತ್ತು ಆಳವಾಗಿ ಬೇರೂರಿರುವ ದಾಳಿ ಇದಾಗಿದೆ. ನ್ಯಾಯಾಂಗದ ಸಮಗ್ರತೆಯನ್ನು ದೂಷಿಸಲು ಯಾರಿಗೂ ಅವಕಾಶ ಇಲ್ಲ, ನ್ಯಾಯಾಂಗವನ್ನು ಪ್ರಶ್ನಿಸಲು ನಾನು ಯಾರಿಗೂ ಅವಕಾಶ ನೀಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ CJI ಅಭಿಪ್ರಾಯಪಟ್ಟಿದ್ದಾರೆ.